ಇದು ನೋಡಿ ಒಂದು ನವರಾತ್ರಿಗೆ ಬಂದ ಒಂದು ದೇವಿ ಅಂತ ಹೇಳ್ಬೋದು ಇದನ್ನು. ನಮ್ಮ ಜಗದಂಬ ಫಾರ್ಮ್ ಅಂತ ಹೇಳಿ ಕಾಸರಗೋಡು ಜಿಲ್ಲೆ ಬದೇಡ್ಕ ಗ್ರಾಮದ ನೆಕ್ಕರಕಳೆಯ ಅಂತ ಹೇಳುವಲ್ಲಿ ದೇಶೀಯ ಗೋ ಆಧಾರಿತ ಅಧ್ಯಯನ ನಾವು ಮಾಡುದು. ಅದರಲ್ಲಿ ಒಂದು ಅತ್ಯಂತ ಸಣ್ಣ ಹಸು ನಮ್ಮದು ಮೊನ್ನೆ ನವರಾತ್ರಿಗೆ ಪ್ರಸವ ಆಗಿದೆ. ಹಸುವಿಗೆ ಹೆಣ್ಣು ಕರು. ಅದು ಎಷ್ಟು ಒಂದು ಹೆಚ್ಚು ಕಡಿಮೆ ಒಂದು 3 ಫೀಟ್ ಎತ್ತರ ಇರುವಂತದ್ದು ದನ. ಬಹಳ ಚಿಕ್ಕ ದನ. ನನ್ಗೆ ಕರು ಹಾಕ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ ತುಂಬಾ ಕಷ್ಟ ಆಯ್ತು. ಮತ್ತೆ ಪತ್ಮೇಡ ಗುರುಗಳ ನಿರ್ದೇಶನದಂತೆ ನಾವು ವಿಷ್ಣು ಸಹಸ್ರನಾಮದ ಪಠಣ ಮಾಡಿದ ನಂತರ ಸುಲಭದಲ್ಲಿ ದನಕ್ಕೆ ಕರು ಹಾಕ್ಲಿಕ್ಕೆ ಆಯ್ತು. ನಮಗೆ ಅದನ್ನು ಕರು ಹಾಕಿತು ಅಂತ ಹೇಳುವುದೇ ಹೆದರಿಕೆ ಇತ್ತು. ಬಹಳ ಚಿಕ್ಕ ಅಂದ್ರೆ ಚಿಕ್ಕ ದನ, ಸಣ್ಣ ಕರುವಿನಷ್ಟಕ್ಕೆ ಇರುವುದು ದನವು ಕೂಡ. ಪವಾಡ ಸದೃಶವಾಗಿ ಅಂದ್ರೆ ಕೇವಲ 5 ನಿಮಿಷದಲ್ಲಿ ವಿಷ್ಣು ಸಹಸ್ರನಾಮದ ಪಠಣ ಆದ ಕೂಡ್ಲೆ ಹಸು ಕರು ಹೊರಗೆ ಬಂದಿದೆ. ಅದು ನಮಗೆ ಬಹಳ ಸಂತೋಷ ಆಗ್ತದೆ. ಅಂದ್ರೆ ಜೀವವೇ ಹೋಗುವ ಪರಿಸ್ಥಿತಿ ಇತ್ತು ದನಕ್ಕೆ. ಬಹಳ ಖುಷಿ ಅಂತ ಹೇಳಿದ್ರೆ ಕರು ಒಂದು 5 kg ಒಳಗೆ ಭಾರ ಇರುವಂತದ್ದು. ಮಕ್ಕಳಿಗೂ ಆಟ ಆಡ್ಲಿಕ್ಕೆ ಆಗ್ತದೆ, ಅಷ್ಟು ಚಿಕ್ಕದು. ಇದು ಕೃತಕ ಗರ್ಭಧಾರಣೆ ಎಲ್ಲ ಮಾಡಿದ್ದಲ್ಲ, ನಮ್ಮ ಹೋರಿಯೇ ಗರ್ಭಧಾರಣೆ ಮಾಡಿ ಆದಂತಹ ಹಸು ಅದು. ಹಾಗೆ ಬಹಳ ಖುಷಿ ಅಂದ್ರೆ ನವರಾತ್ರಿ ಸಮಯದಲ್ಲಿ ನಮಗೆ ಮಕ್ಕಳಿಗೊಂದು ಆಟ ಆಡ್ಲಿಕ್ಕೆ ಒಂದು ಸಣ್ಣ ಕರು ಆಯ್ತು. ಮತ್ತೆ ಬಹಳ ಚಿಕ್ಕ ದನ. ನಿಜವಾದ ವಿಷಯ ಹೌದದು. ಈಗ ಸಮುದ್ರದ ಅಲೆ ಬರುವುದನ್ನು ವಿಷ್ಣು ಸಹಸ್ರನಾಮ ತಡೀತದೆ, ಕಷ್ಟ ತಡೀತದೆ ಅಂತೆಲ್ಲ ಹೇಳ್ತಾರೆ. ಈ ಕರು ಹಾಕ್ಲಿಕ್ಕೆ ಆಗದೆ ಕಷ್ಟ ಬರುವಾಗ ಕೂಡ ವಿಷ್ಣು ಸಹಸ್ರನಾಮದ ಪಠಣದಲ್ಲಿ ಅತ್ಯಂತ ಸುಲಭದಲ್ಲಿ ಗೋವು ಕರು ಹಾಕಿದೆ. ನಮಗೆ ಸಂತೋಷ ಅದು. ಇದರಲ್ಲಿ ಅತ್ಯಂತ ಸಂತೋಷ ಅದು ಇದರಲ್ಲಿ ನಮಗೆ. ನೋಡಿ, ನಾನು ಆಗ ಹೇಳಿದ ನನ್ನ ಹೆಸರು ಸುಬ್ರಹ್ಮಣ್ಯ ಪ್ರಸಾದ ನೆಕ್ಕರಕಳೆಯ ಅಂತ, ಜಗದಂಬ ಫಾರ್ಮ್ ಅಂತ ಹೇಳಿ ನಮ್ಮ ಗೋಶಾಲೆ ಇರುವಂತದ್ದು. ಎಷ್ಟು ಚಿಕ್ಕ ದನ ನೋಡಿ. ಸಾಮಾನ್ಯ ಒಂದು ದೊಡ್ಡ ಕರುವಿನ ಸೈಜೇ ಇರುವಂತದ್ದು ಇದು. ಈಗ ಒಂದು 3 ಅಡಿ ಇಲ್ಲ, ಹೆಚ್ಚು ಕಡಿಮೆ ಒಂದು 2.25 ಅಡಿ ಎತ್ತರ ಉಂಟು ದನ. ಹಾಲೆಲ್ಲ ದೊಡ್ಡ ಮಟ್ಟಿಗೆ ಸಿಕ್ಬಹುದು ಅಂತ ಹೇಳುವ ನಿರೀಕ್ಷೆ ಅಲ್ಲ, ಅಂತೂ ಕರುಗಳಿಗೆ ಸಾಕಾಗ್ತದೆ ಅದರ ಕರುವಿಗೆ. ಮತ್ತೆ ಇಷ್ಟು ಹಾಲು ಕರೀಲಿಕ್ಕೆ ಇನ್ನು ಸಿಗ್ತದಂತ ಗೊತ್ತಿಲ್ಲ. ಈಗ ನಾವು ಇನ್ನು ನೋಡ್ಬೇಕು ಹಾಲು ಕರೀಲಿಕ್ಕೆ ಕೊಡ್ತದ ಅಂತ. ಇಷ್ಟರವರೆಗೆ ಹಾಲು ಕರೀಲಿಕ್ಕೆ ನೋಡ್ಲಿಲ್ಲ ನಾವು, ಯಾಕೆಂದ್ರೆ 3 ದಿನ ಆಯ್ತಷ್ಟೇ ಕರು ಹಾಕಿ. ಗೋಗಳಿಗೆ ಅತ್ಯಂತ ಪ್ರಿಯವಾದ ಬೆಲ್ಲ. ಈಗ ಪೇಟೆಗಳಲ್ಲೆಲ್ಲ ನಾವು ನೋಡ್ತೇವೆ ಬಿಸ್ಕೆಟು ರಸ್ಕು ಎಲ್ಲ ಕೊಡ್ತಾರೆ ಗೋಗಳಿಗೆ. ನಿಜವಾಗಿ ಕೊಡ್ಬೇಕಾದದ್ದು ಬೆಲ್ಲ. ಬೆಲ್ಲ ಕೊಟ್ರೆ ಅವುಗಳಿಗೆ ಆರೋಗ್ಯಕ್ಕೂ ಒಳ್ಳೇದು, ನಮಗೂ ಒಳ್ಳೇದೆ. ಹಾಗೆ ನಮಗೆ ಖುಷಿ ಅಂದ್ರೆ ಈ ನವರಾತ್ರಿಗೆ ನಮ್ಮ ಈ ಗೋಶಾಲೆಯಲ್ಲಿ ಪ್ರಥಮವಾಗಿ ಹುಟ್ಟಿದ ಕರು ಇವಳೆ. ಅವಳು ಈಗ 4 ವರ್ಷ ಕಳೆದು ಕರು ಹಾಕಿದ್ದು. ಈಗ ದೇಶೀಯ ತಳಿಗಳಲ್ಲಿ ಒಂದು 28 ಹಸುಗಳು ಕರುಗಳು ಹೋರಿಯಾಗಿ ನಮ್ಮ ಹತ್ರ ಇದೆ. ಅದರಲ್ಲಿ ಕಪಿಲೆ, ಕಪ್ಪು ಬಣ್ಣದ್ದು, ಬಿಳಿ ಬಣ್ಣದ್ದು, ಹಾಗೆ ಎಲ್ಲಾ ಬಣ್ಣದ ಗೋವುಗಳನ್ನು ಒಂದೊಂದು ಸಾಕ್ಬೇಕಂತೇಳಿ ನಾವು ಪ್ರಯತ್ನ ಮಾಡುವಂಥದ್ದು. ಯಾಕೆಂದ್ರೆ ಆಯುರ್ವೇದ ಗ್ರಂಥಗಳಲ್ಲೆಲ್ಲ ಹೇಳಿದ್ದು ಬಣ್ಣ ಬಣ್ಣದ ಗೋವುಗಳ ಗವ್ಯಗಳನ್ನ ಬಳಕೆ ಮಾಡ್ಬೇಕಂತೇಳಿ ಉಲ್ಲೇಖ ಇದೆ. ಅದು ಎಲ್ಲ ಮಾಡ್ಲಿಕ್ಕೆ ಈಗ ಕಷ್ಟ, ಆದ್ರೂ ಮುಂದಿನ ಜನಾಂಗಕ್ಕೆ ಅದನ್ನು ನಾವೊಂದು ತಲುಪಿಸುವಂತ ಜವಾಬ್ದಾರಿ ನಮಗೆ ಇರ್ತದೆ. ಹಾಗೆ ನಾವು ಕಾಮದುಗ ಯೋಜನೆ ಅಂತೇಳಿ ಹೊಸನಗರ ಮಠದ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮಿಗಳವರ ಮಹತ್ವಾಕಾಂಕ್ಷಿ ಯೋಜನೆ ಅದು. ದೇಶಿ ತಳಿಯನ್ನು ಅಭಿವೃದ್ಧಿ ಪಡಿಸ್ಬೇಕು, ಅದನ್ನು ಉಳಿಸ್ಬೇಕಂತ. ಹಾಗೆ ನಾವಿಲ್ಲಿ ಆಯ್ಕೆ ಮಾಡಿಕೊಂಡದ್ದು ನಮ್ಮ ಕಾಸರಗೋಡು ಗಿಡ್ಡ ಅಂತ ಹೇಳುವ ಹಸುವನ್ನು. ಈಗ ಶುರುವಿಗೆ 1 ಲೀಟರ್ ಎಲ್ಲ ಹಾಲು ಸಿಕ್ಕುವಂತ ದನ ಈಗ ನಮ್ಮ ಹತ್ರ 5ನೇ ತಲೆಮಾರಿನ ಗೋವು ಇಲ್ಲಿ ಆಗಿದೆ. ಈಗ ನಮ್ಮ ಆ ದನ 5ನೇ ತಲೆಮಾರಿನದ್ದು, ಆ ಮುಖದಲ್ಲಿ ಬಿಳಿ ಇರುವಂತದ್ದು.
ಅದರ ಅಮ್ಮ ಹೀಗೆ 5ನೇ ತಲೆಮಾರಿನ ದನ. 1/4 ಲೀಟರ್ ಹಾಲು 2 ಮೊಲೆಗೆ ಒಂದು ಹೊತ್ತಿಗೆ ಕೊಡ್ತದೆ ಈಗ. ಅಂದ್ರೆ ಕಾಸರಗೋಡು ಗಿಡ್ಡ ತಳಿಯನ್ನು ಕೂಡ ಯಾರು ನಿರ್ಲಕ್ಷ್ಯ ಮಾಡಬೇಕಾದ ಅಗತ್ಯ ಇಲ್ಲ. ಈಗ ಇವುಗಳೆಲ್ಲ ಇಲ್ಲಿ ಕಾಣುವಂತ ಎಲ್ಲಾ ಹಸುಗಳು ಈ ಲೈನ್ ಅಲ್ಲಿ ಬರುದು. ಇಲ್ಲಿ ಬರುವ 4, 8, 7 ಹಸುಗಳು ಕೂಡ ಒಳ್ಳೆ ಹಾಲು ಕೊಡುವಂತವೆ. ದಿನಕ್ಕೆ 3 ಲೀಟರ್ ಹಾಲು ಕೊಡುವ ಸಾಮರ್ಥ್ಯ ಅವುಗಳಿಗೆಲ್ಲ ಇದೆ. ಒದೆಯುವುದು ಯಾವುದೇ ಸಮಸ್ಯೆ ಇಲ್ಲ. ಯಾಕಂದ್ರೆ ನಾವು ಸರಿಯಾಗಿ ಹಿಂಡಿ ತಿನ್ಲಿಕ್ಕೆ ಕೊಟ್ಟು ಹುಲ್ಲು ಕೊಟ್ರೆ ನೋಡಿ, ಇಷ್ಟು ಆರೋಗ್ಯವಂತವಾಗಿ ನಾವು ಅದನ್ನು ಮೇಂಟೈನ್ ಮಾಡಿತು ಅಂತೇಳಿ ಆದ್ರೆ ಅವುಗಳು ಒದೆಯುವುದು ಎಲ್ಲ ಕಡಿಮೆ ಮಾಡ್ತದೆ. ಸರಿಯಾಗಿ ಮೇವು ಕೊಟ್ಟು ಹಿಂಡಿ ಎಲ್ಲ ಕೊಟ್ಟು ಸಾಕಿದ್ರೆ ಮತ್ತೆ ದೊಡ್ಡ ಮಟ್ಟಿನ ಒದೆ ಇಲ್ಲ. ಇದೆಲ್ಲ ಈಗ 2ನೇ ಕರು ಈ ದನಕ್ಕೆ. ಇದೆಲ್ಲ ಈಗ ನಮಗೆ ಸಾಧಾರಣ ಒಂದು 3 ಲೀಟರ್ ತನಕ ದಿನಕ್ಕೆ ಹಾಲು ಕೊಟ್ಟಿದೆ. ಇದು ಕೂಡ ಹಾಗೆ. ಇದು ನೋಡಿ ನಮ್ಮ ಇಲ್ಲಿಯ ಒಳ್ಳೆ ಇರುವುದ್ರಲ್ಲಿ ಇದು ನಿನ್ನೆ ಕರು ಹಾಕಿದ್ದಷ್ಟೇ ಈ ದನ. ಈಗ ಹಾಲು ಕರೀಲಿಕ್ಕೆ ಶುರು ಆಗ್ಲಿಲ್ಲ ಇನ್ನು ಕೂಡ. ಇವಳು ಕೂಡ ಹಾಗೆ ದಿನಕ್ಕೆ 3 ಲೀಟರ್ನ ಮೇಲೆ ಹಾಲು ಕೊಡ್ತದೆ. ಇದು ಸಹ ಆ ದನದ ತಾಯಿ. ಇದು ಕೂಡ ಹಾಗೆ. ಇದು ಕೂಡ ದಿನಕ್ಕೆ 2.5-3 ಲೀಟರ್ ಹಾಲು ಕೊಡುವಂತ ದನವೇ. ಕಾಸರಗೋಡು ಗಿಡ್ಡದಲ್ಲಿ ನಾವು ಆಯ್ಕೆ ಮಾಡಬೇಕು. ಎಲ್ಲ ದನಗಳು ಹಾಲು ಕೊಡ್ತದೆ ಅಂತ ನಾನು ಹೇಳುವುದಿಲ್ಲ. ಈಗ ಆ ದನ ಅಷ್ಟು ಹಾಲು ಕೊಡುವುದಿಲ್ಲ, 1.5 ಲೀಟರ್ ಕೊಡುದು ಇದು ದಿನಕ್ಕೆ. ಆದ್ರೆ ಇದರಿಂದ ಕಡಿಮೆ ಅದು ಒಳ್ಳೆ ಹಾಲು ಕೊಡ್ತದೆ. ಅಂದ್ರೆ ಕರುಗಳ ಬಾಲಕ್ಕೆಲ್ಲ ದೊಡ್ಡ ದನಗಳು ಮೆಟ್ಟಿ ಅವುಗಳ ಬಾಲಕ್ಕೆಲ್ಲ ಪೆಟ್ಟು ಸಿಗ್ತದೆ. ಅದಕ್ಕೆ ಕರುಗಳಿಗೆ ಒಂದು ಬೇರೆ ವಿಭಾಗ ಮಾಡಿದ್ದೆ, ಯಾಕೆಂದ್ರೆ ಅದು ನಮಗೆ ಒಳ್ಳೇದಾಗ್ತದೆ ಅಂತ ಹೇಳಿ. ಇದು ನಮಗೆ ಈ ಕೆಂಪು ಬಣ್ಣದ ರಕ್ತಪಿಂಗಾಕ್ಷ ಕಪಿಲೆ ಅಂತ ಹೇಳ್ತೇವೆ ಇದಕ್ಕೆ. ನೋಡಿ, ಕಣ್ಣು ಕಪಿಲೆ, ಬಣ್ಣ ಕೆಂಪು. ಇದು ಸಹ ನಮ್ಮ ಗೋಶಾಲೆಯಲ್ಲಿ ಫಸ್ಟಿಗೆ ಬಂದದ್ದು. ನಾನು ಇಂಥ ಒಂದು ಹಸು ಕಲರ್ನದ್ದು ಬೇಕಂತ ಬಹಳ ಸಮಯದಿಂದ ಕಾಯ್ತಾ ಇದ್ದೆ. ಅದು ಕೂಡ ಈ ವರ್ಷ ನಮಗೆ ಸಿಕ್ಕಿದೆ. ಮತ್ತೆ ಕಪಿಲೆ ಹೋರಿ ಅಲ್ಲಿ ಉಂಟೊಂದು. ಹಾಗೆ ತುಂಬಾ ವಿಶೇಷವಾದ ಕರುಗಳು ನಮಗೆ ಬಂದಿದೆ ಇಲ್ಲಿ. ಅಂತೂ ಕಾಸರಗೋಡು ಗಿಡ್ಡದಲ್ಲಿ ಇರುವಂತಹ ಎಲ್ಲಾ ಹಸುಗಳು ನಮಗಿಲ್ಲಿ ನಮ್ಮ ಮನೆಯಲ್ಲೇ ಹುಟ್ಟಿ ಬಂದಿದೆ ಅಂತ ಹೇಳಲಿಕ್ಕೆ ಭಾರಿ ಸಂತೋಷ ಆಗ್ತದೆ. ಬೀಜದ ಹೋರಿ ಅಂದ್ರೆ ಎಲ್ಲ ಹಸುಗಳಿಗೆ ಗರ್ಭಧಾರಣೆ ಮಾಡುವುದು ಇವನೇ. ಈಗ 4 ವರ್ಷ ಆಯ್ತು ಪ್ರಾಯ. ಕಪಿಲೆ, ನಾವು ಆದಷ್ಟು ಕಪಿಲೆ ಹೋರಿಗಳನ್ನೇ ಇಟ್ಟುಕೊಳ್ಳುವುದು. ಯಾಕೆಂದ್ರೆ ಕಪಿಲೆಗಳು ಸರ್ವಶ್ರೇಷ್ಠ ಗೋವುಗಳು. ಈಗ ಪಂಚಗವ್ಯವನ್ನು ತಯಾರು ಮಾಡುವಾಗ ಬಿಳಿ ದನದ ಮೊಸರು, ಕೆಂಪು ದನದ ಹಾಲು, ಚಿಗುರಿನ ಹಾಗಿರುವ ಬಣ್ಣದ ದನದ ಗೋಮೂತ್ರ, ಕಪ್ಪು ದನದ ಸೆಗಣಿ, ಕಪಿಲೆ ಬಣ್ಣದ ದನದ ತುಪ್ಪ ಬೇಕು ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳಿದೆ. ಒಂದು ವೇಳೆ ಅದು ಸಿಕ್ಕದಿದ್ರೆ ಕಪಿಲೆ ಅಂತ ಹೇಳುವ ಒಂದೇ ಬಣ್ಣದ ಗೋವುಗಳ ಎಲ್ಲಾ ದ್ರವ್ಯಗಳನ್ನು ಸೇರಿಸಿ ಮಾಡ್ಬೋದು ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ನಾವು ಆದಷ್ಟು ಕಪಿಲೆ ಒಂದು ಹೋರಿ ಇಟ್ಟುಕೊಳ್ಳುವುದು. ಯಾಕೆಂದ್ರೆ ಕಪಿಲೆ ಹೋರಿ ಇದ್ರೆ ಮಾತ್ರ ಕಪಿಲೆ ಕರುಗಳು ಬರ್ತದೆ. ಒಂದು 10 ಕರು ಹುಟ್ಟುವಾಗ ನಮಗೊಂದು 2-3 ಕಪಿಲೆಗಳಿಗೆ ಬರ್ತದೆ. ಸುಮಾರು ಗೋಶಾಲೆಗಳಿಗೆ, ಸುಮಾರು ದೇವಸ್ಥಾನಗಳಿಗೆಲ್ಲ ಕೊಂಡೋಗಿದ್ದಾರೆ. ಈಗ ಕೂಡ ಒಂದು ಅತ್ಯುತ್ತಮವಾದ ಕಪಿಲೆ ಹೋರಿ ಕರು ಉಂಟು. ಇನ್ನೊಂದು 1.5 ತಿಂಗಳಲ್ಲಿ ರೆಡಿ ಆಗ್ತದೆ. ಅದನ್ನು ಈಗ ಯಾರಿಗಾದ್ರೂ ಕೊಡ್ಬೇಕಂತ ಇದ್ದೇವೆ. ಯಾಕಂದ್ರೆ ನಮಗಿನ್ನ 2 ವರ್ಷದ ಮಟ್ಟಿಗೆ ಇಲ್ಲಿ ಹೊಸ ಹೋರಿಯನ್ನು ಇಡ್ಲಿಕ್ಕೆ ಅವಕಾಶ ಇಲ್ಲ. ಒಂದು ನಂದಿಯನ್ನು ನಾವು ಮೇಂಟೈನ್ ಮಾಡ್ತೇವೆ, ಮತ್ತೊಂದು 10-20 ದನಗಳು, ಮತ್ತೊಂದು 7-8 ಕರುಗಳು, ಹಾಗೆ ಒಂದು 28-30. ಅದಕ್ಕಿಂತ ಜಾಸ್ತಿಗೆ ನಮ್ಮ ಹತ್ರ ಸೌಕರ್ಯ ಇಲ್ಲ ಇಲ್ಲಿ ಇಟ್ಟುಕೊಳ್ಳಿಕ್ಕೆ. ಅದರಲ್ಲಿ ಅತ್ಯುತ್ಕೃಷ್ಟ ತಳಿಯನ್ನ ಅಭಿವೃದ್ಧಿ ಪಡಿಸುವ ವ್ಯವಸ್ಥೆ ನಾವು ಮಾಡುದು ಅಷ್ಟೇ. ಅಂತ ಹೇಳಿದ್ರೆ ಈಗ ನಿಮಗೆ ಹೋರಿ ಕರುಗಳು ಹುಟ್ಟಿದ್ರೆ ಏನ್ ಮಾಡ್ತೀರಿ ಅಂತ. ನನಗಿಷ್ಟರವರೆಗೆ ಆ ಸಮಸ್ಯೆ ಇಲ್ಲಿ ಬರ್ಲಿಲ್ಲ. ಯಾಕೆಂದ್ರೆ ನಾವಿಲ್ಲಿ ರಕ್ತ ಪರೀಕ್ಷೆ ಮಾಡಿ A2 ಅಂತೇಳಿ ಸರ್ಟಿಫಿಕೇಶನ್ ಇರುವಂತ ಗೋಶಾಲೆ ಇದು ನಮ್ಮದು. ಇಲ್ಲಿ ಬರುವ ದನದಲ್ಲಿ, ಹಾಲ್ನಲ್ಲಿ ಆಗ್ಲಿ ಕರುಗಳಲ್ಲಿ ಆಗ್ಲಿ ಮಿಶ್ರ ತಳಿಯಾಗುವ ಸಾಧ್ಯತೆ ಇಲ್ಲ. ಎಲ್ಲ NDRI ಬ್ಯಾಂಗ್ಳೂರಲ್ಲಿ ರಕ್ತ ಪರೀಕ್ಷೆ ಮಾಡಿ ನಾವು ಶುದ್ಧ ದೇಶೀಯ ಅಂತೇಳಿ ಇದನ್ನು ನೋಡಿದ್ದೇವೆ. ಆ ಕಾರಣ ನಮಗಿಲ್ಲಿ ಹುಟ್ಟುವ ಹೋರಿ ಕರುಗಳು ಕೂಡ ಎಲ್ಲದಕ್ಕೂ ಬೇಡಿಕೆ ಇದೆ. ಯಾಕೆಂದ್ರೆ ನಮ್ಮಲ್ಲಿ ಹುಟ್ಟುವ ಹೋರಿ ಕರುಗಳನ್ನು ಕೂಡ ನಾವು ಸಾಕ್ಲಿಕ್ಕೆ ಅಂತ ಹೇಳಿಯೇ ತೆಕ್ಕೊಂಡು ಹೋಗ್ತಾರೆ. ಎಷ್ಟು ಜನವು ತೆಕ್ಕೊಂಡು ಹೋಗಿದ್ದಾರೆ. ನಾವು ಸಾಕ್ಲಿಕ್ಕೆ ಅಂತ ಹೇಳಿ ಕೊಂಡೋಗೋರಿಗೆ ಕೊಡ್ತೇವೆ. ಈಗ ಹೆಣ್ಣು ಕರು ಗಂಡು ಕರುವನ್ನು ಮಿಶ್ರ ಮಾಡಿಯೂ ಕೊಡ್ತೇವೆ, ಒಂದು ಜೊತೆ ಮಾಡಿಯೂ ಕೊಡ್ತೇವೆ, ಒಂದೊಂದಾಗಿಯೂ ಕೊಡ್ತೇವೆ. ಜಾಸ್ತಿ ಆದ್ರೆ ಕೊಡ್ತೇವೆ, ಎಲ್ಲವೂ ಕೊಡುದಿಲ್ಲ. ನಮಗೆ ಬೇಕು ಅಂತ ಹೇಳಿ ಕಂಡದ್ದು ವಿಶೇಷವಾದ ಬಣ್ಣಗಳು ಸಿಕ್ಕಿದ್ರೆ ಇಟ್ಟುಕೊಳ್ತೇವೆ. ಎಲ್ಲವನ್ನು ಇಟ್ಟುಕೊಳ್ಳಿಕ್ಕೆ ಆಗುದಿಲ್ಲ. ಮತ್ತೆ ನೋಡಿಕೊಂಡು ಸ್ವಲ್ಪ, ಹೇಗೆ ಅಂದ್ರೆ ವಯಸ್ಸಾಗುವಾಗ ಬದಲಿಸ್ಬೇಕಾದ್ರೆ ಎಲ್ಲ ನೋಡಿ ಇಟ್ಟುಕೊಳ್ಳುದು ಹಾಗೆ.